ಹೆಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಒಂದು ಅದ್ಭುತವಾದ ಸ್ಥಳಕ್ಕೆ ಬಂದಿದ್ದೀನಿ. ಇಲ್ಲಿ ಕಾಶಿಗಿಂತಲೂ ಒಂದು ಗುಲಗಂಜಿಯಷ್ಟು ಪುಣ್ಯ ಹೆಚ್ಚಿಗೆ ಇರುವಂಥ ಸ್ಥಳ ಇದು. ಕಾಶಿಲಿ ವಿಷ್ಣುಪಾದ ಇದೆ, ಇಲ್ಲಿ ರುದ್ರಪಾದ ಇದೆ. ಹಾಗೆ ಸುಮಾರು 8,000 ವರ್ಷಗಳ ಹಿಂದೆ ಬ್ರಹ್ಮದೇವರು ಹಾಕಿರುವಂಥ ಒಂದು ಅಶ್ವತ್ಥ ಮರವಿದೆ. ಇದು ಅಂತ ಅದ್ಭುತವಾದ ಸ್ಥಳ. ಈ ಸ್ಥಳ ಯಾವುದು ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ಹೌದು, ಪ್ರಯಾಗ್ರಾಜಲ್ಲಿ ಆಗುವಂತೆ ಇಲ್ಲಿ ಸಹ ಕುಂಭಮೇಳ ನಡೆಯುತ್ತೆ. 1989ರಲ್ಲಿ ಇಲ್ಲಿ ಪ್ರಥಮ ಬಾರಿಗೆ ಕುಂಭಮೇಳನ ಪ್ರಾರಂಭ ಮಾಡಿದ್ರು. ಇದುವರೆಗೆ 11 ಕುಂಭಮೇಳಗಳು ಇಲ್ಲಿ ತುಂಬ ಅದ್ದೂರಿಯಾಗಿ ನಡೆದಿದೆ. 12ನೇ ಕುಂಭಮೇಳ 2022 ಫೆಬ್ರವರಿಯಲ್ಲಿ ಆಗಬೇಕಿತ್ತು. ಬಟ್ ಆ ಟೈಮಲ್ಲಿ ಕೋವಿಡ್ ಇದ್ದಿದ್ದರಿಂದ 2022ರಲ್ಲಿ ಆಚರಣೆ ಮಾಡಲಿಲ್ಲ. ಸುಮ್ಮನೆ ಸಂಪ್ರದಾಯವಾಗಿ ಸುಮ್ಮನೆ ಪೂಜೆ ಸಲ್ಲಿಸಿದ್ರು. ಈಗ 2025 ಫೆಬ್ರವರಿಯಲ್ಲಿ 13ನೇ ಕುಂಭಮೇಳ ಇಲ್ಲಿ ನಡೀತಾ ಇದೆ. ಅಗಸ್ತೇಶ್ವರ, ಸೋಮೇಶ್ವರ, ಮಾರ್ಕಂಡೇಶ್ವರ, ಹನುಮಂತೇಶ್ವರ ಹಾಗೆ ಗರ್ಗೇಶ್ವರ ಎಂಬ 5 ಪಂಚಲಿಂಗಗಳು ಇಲ್ಲಿವೆ. ಕಾವೇರಿ ನದಿ, ಕಪಿಲಾ ನದಿ ಹಾಗೆ ಗುಪ್ತಗಾಮಿನಿ ಸ್ಫಟಿಕ ಸರೋವರಗಳಿಂದ ಈ ಕ್ಷೇತ್ರವನ್ನು ತ್ರಿವೇಣಿ ಸಂಗಮ ಅಂತಲೂ ಕರೀತಾರೆ. ಇಲ್ಲಿ ನದಿಯ 2 ದಂಡೆಗಳಲ್ಲಿ ಅತ್ಯಂತ ಪ್ರಾಚೀನ ಕಾಲದ ದೇವಸ್ಥಾನಗಳಿವೆ. ಒಂದು ಕಡೆ ಶ್ರೀ ಗುಂಜನರಸಿಂಹ ಸ್ವಾಮಿ, ಹಾಗೆ ಇನ್ನೊಂದು ಕಡೆ ಅಗಸ್ತ್ಯ ಮುನಿಗಳಿಂದ ಸ್ಥಾಪಿಸಲಾದ ಶ್ರೀ ಅಗಸ್ತೇಶ್ವರ ಸ್ವಾಮಿ ದೇವಾಲಯವೂ ಇದೆ. ಹಾಗೆ ಶ್ರೀ ಹನುಮಂತೇಶ್ವರ ಸ್ವಾಮಿ ದೇವಾಲಯವೂ ಇದೆ. ಹಾಗೆ ಈ ವರ್ಷದ ಕುಂಭಮೇಳದಲ್ಲಿ ಒಂದು ಸ್ಪೆಷಲ್ ಅಟ್ರಾಕ್ಷನ್ ಅಂತಂದರೆ ಜ್ಯೋತಿರ್ಲಿಂಗಗಳ ಒಂದು ಮೇಳನ ಏರ್ಪಡನೆ ಮಾಡಿದ್ರು. ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ಹಾಗೆ ನಾನು ಈ ಮೇಳನೆಲ್ಲ ನೋಡಿಕೊಂಡು ಅಗಸ್ತೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಬಂದೆ. ಟೆಂಪಲ್ ಇನ್ನು ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ಇಲ್ಲಿ ರೆಡಿ ಮಾಡ್ತಾರೋ ಸ್ಟೇಜಲ್ಲಿ ಸಂಜೆ ಕಾವೇರಿ ಹಾಗೂ ಕಪಿಲಾ ಆರತಿನ ಮಾಡ್ತಾರೆ. 2ನೇ ದಿನ ಆಗಿರೋದ್ರಿಂದ ಇವತ್ತು ತುಂಬ ಜನ ಬಂದಿದ್ರು. ಎಲ್ಲರೂ ಸ್ನಾನ ಮಾಡಿ ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ರು. ಇನ್ನು ನಾಳೆ ಅಂತೂ ಇನ್ನೂ ತುಂಬ ರಶ್ ಇರುತ್ತೆ. ಹಾಗೆ ಇಲ್ಲಿ ವಾರಣಾಸಿಯಲ್ಲಿ ಮಾಡುವಂಥ ಗಂಗಾ ಪೂಜೆ ಥರನೇ ಇಲ್ಲಿ ಕಾವೇರಿ ಹಾಗೆ ಕಪಿಲಾ ಆರತಿನೂ ಮಾಡಿದ್ರು. ಉತ್ತರ ಭಾರತದ ಪ್ರಯಾಗ್ರಾಜಲ್ಲಿ ನಡೆದಂಥ ಕುಂಭಮೇಳಕ್ಕೆ ಎಷ್ಟೊಂದು ಜನಕ್ಕೆ ಹೋಗೋಕ್ಕಾಗಿರಲ್ಲ. ನಮ್ಮ ದಕ್ಷಿಣ ಭಾರತದಲ್ಲೇ ನಡೀತಿರುವಂಥ ಈ ಕುಂಭಮೇಳಕ್ಕೆ ಎಲ್ಲರೂ ಮಿಸ್ ಮಾಡ್ದೇನೆ ಬನ್ನಿ, ನೋಡಿ. ಸುಮಾರು 3 ವರ್ಷಕ್ಕೊಂದ್ಸಲನೇ ಈ ಕುಂಭಮೇಳ ನಡೆಯೋದು. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.